ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಸಾಧನೆಯ ಹಾದಿಯಲ್ಲಿ ನಡೆಯುವಾಗ ಅಷ್ಟಸಿದ್ಧಿಗಳು ಸಿಗತ್ತೆ. ಆದರೆ ಆ ಸಿದ್ಧಿಗಳೆಲ್ಲವೂ ಸಹ ಪುನಃ ನಮ್ಮ ಬಂಧನಕ್ಕೆ ಕಾರಣವಾಗತ್ತೆ. ಹಾಗಾಗಿ ಮೋಕ್ಷವೊಂದನ್ನೇ ಗುರಿಯನ್ನಾಗಿಟ್ಕೊಂಡು ಮುಂದೆ ಸಾಗುವಂತಹ ಯೋಗಿ ಆ ಯಾವ ಸಿದ್ಧಿಗಳಿಗೂ ಸಹ ಬಲಿಯಾಗಬಾರದು ಅನ್ನುವಂತಹ ವಿಷಯವನ್ನು ಕಪಿಲ ಭಗವಂತನ ಮೂಲಕ ಇದುವರೆಗೆ ತಿಳ್ಕೊಂಡ್ವಿ. ಮುಂದೆ ಭಗವಂತನ ವಾಣಿ ಏನು ಅನ್ನೋದನ್ನು ಗಮನಿಸೋಣ. ಇದುವರೆಗೆ ಯೋಗಿಗೆ ಪ್ರಾಪ್ತವಾಗುವಂತಹ ಪರಮ ಪದವಿಯನ್ನು ತಿಳಿಸಿದಂತಹ ಕಪಿಲರು ಆ ಯೋಗದ ಸಾಧನಾ ಕ್ರಮ ಏನು, ಹೇಗೆ ಮಾಡಬೇಕು ಅದನ್ನ ಅಂತ ತಿಳಿಸ್ತಾರೆ. ತಾಯಿಗೆ ಒಂದೊಂದಾಗಿ ಹಂತ ಹಂತವಾಗಿ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಯೋಗಸ್ಯ ಲಕ್ಷಣಂ ವಕ್ಷ್ಯೆ ಸಬೀಜಸ್ಯ ನೃಪಾತ್ಮಜೆ ಮನೋ ಏನೈವ ವಿಧಿನಾ ಪ್ರಸನ್ನಂ ಯಾತಿ ಸತ್ಪಥಂ. ಹೇ ರಾಜಪುತ್ರಿ, ಈಗ ನಾನು ನಿಮಗೆ ಸಬೀಜ ಯೋಗದ ಲಕ್ಷಣವನ್ನು ಹೇಳ್ತೀನಿ. ಈ ಯೋಗದಿಂದ ಮನಸ್ಸು ಶುದ್ಧವೂ ಆಗತ್ತೆ, ಪ್ರಸನ್ನವೂ ಆಗಿ ಸತ್ಪಥದಲ್ಲೇ ಅದು ಚಲಿಸತ್ತೆ ಅನ್ನೋದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಯೋಗದ ಸಾಧನೆಯನ್ನು ಮಾಡೋದಕ್ಕೆ ಯಾರು ಬಯಸ್ತಾರೋ ಆತ ಸದಾ ಕಾಲ ಸ್ವಧರ್ಮ ಆಚರಣೆಯಲ್ಲಿ ನಿರತನಾಗಿರಬೇಕು. ತನ್ನ ಕರ್ಮವಶಾತ್ ದೈವಯೋಗದಿಂದ ಏನು ಪ್ರಾಪ್ತವಾಗುತ್ತೋ ಅದರಿಂದ ಮಾತ್ರ ಆತ ಸಂತುಷ್ಟನಾಗಿರಬೇಕು. ಸಜ್ಜನರ ಜ್ಞಾನಿಗಳ ಸಹವಾಸದಲ್ಲಿದ್ದು ಸದಾ ಅವರ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಲೌಕಿಕ ಅಪೇಕ್ಷೆಗಳಿಂದ ದೂರವಾಗಿರಬೇಕು. ಸಾತ್ವಿಕ ಆಹಾರವನ್ನು ಜೊತೆಗೆ ಮಿತವಾಗಿ, ಸಾತ್ವಿಕ ಆಹಾರ ಅಂತಲೂ ಅದು ಯಥೇಚ್ಛವಾಗಿ ಸೇವಿಸೋಂಗಿಲ್ಲ, ಮಿತವಾಗಿ ದೇಹ ಪೋಷಣೆಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಸೇವಿಸಬೇಕು. ಏಕಾಂಗಿಯಾಗಿರಬೇಕು. ಯಾಕೆಂದರೆ ಸಾಧನೆಯನ್ನು ಮಾಡುವಾಗ ಜನರ ಗುಂಪಿನ ಜೊತೆ ಇದ್ದು ಮಾಡೋದಕ್ಕಾಗಲ್ಲ. ಏಕಾಂಗಿಯಾಗಿದ್ದಾಗ ಮನಸ್ಸನ್ನು ಬೇಗ ಒಂದು ಕಡೆಗೆ ನೆಲೆಗೊಳಿಸೋದಕ್ಕೆ, ಏಕಾಗ್ರಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಅಹಿಂಸಾವೃತ್ತಿಯಾಗಿರಬೇಕು. ಯಾರನ್ನೂ ಆತ ತೊಂದರೆ ಪಡಿಸಬಾರ್ದು, ದ್ವೇಷಿಸಬಾರದು, ಸತ್ಯನಿಷ್ಠನಾಗಿರಬೇಕು. ದುರ್ಮಾರ್ಗದಿಂದ ಯಾವುದೇ ವಿಧವಾಗಿ ಸಂಪಾದಿಸೋದಾಗಲಿ ಕೂಡಿಡೋದಾಗಲಿ ಆತ ಮಾಡಬಾರ್ದು. ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ತಪೋನಿರತನಾಗಿರಬೇಕು. ಅಂತರಂಗ ಬಹಿರಂಗ ಶುದ್ಧಿಯನ್ನು ಹೊಂದಿ ಶಾಸ್ತ್ರಾಧ್ಯಯನ ನಿರತನಾಗಿರಬೇಕು. ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಆರಾಧಿಸಬೇಕು. ಇದೆಲ್ಲ ಪ್ರಿಲಿಮಿನರಿ. ಅಂದರೆ ನಾವು ಯೋಗವನ್ನು ಮಾಡ್ತೀವಿ, ಸಾಧನೆಯನ್ನು ಮಾಡ್ತೀವಿ ಅಂದ್ಕೋಬೇಕಾದ್ರೆ ನಮ್ಮ ಎಲಿಜಿಬಿಲಿಟಿ ಏನಿರಬೇಕು ನಮ್ಮಲ್ಲಿ ಅಂದರೆ ಈ ಎಲ್ಲ ಗುಣಗಳಿರಬೇಕು. ಮನಸ್ಸು ಪರಿಶುದ್ಧವಾಗಿರಬೇಕು, ನಮ್ಮ ಚಿಂತನೆ ಪರಿಶುದ್ಧವಾಗಿರಬೇಕು, ದೇಹವೂ ಸಹ ಅದಕ್ಕೆ ಸಹಕಾರಿಯಾಗುವಂತೆ ಅದಕ್ಕೆ ಸಾತ್ವಿಕವಾದ ಆಹಾರವನ್ನೇ ಕೊಡಬೇಕು, ಅದು ಮಿತವಾಗಿ ಇರಬೇಕು. ಹಾಗೆ ಸಹವಾಸದಿಂದ, ಯಾಕಂದರೆ ಎಂತಹ ಸಹವಾಸ ಸಿಗತ್ತೆ ಗೊತ್ತಿಲ್ಲ, ಹಾಗಾಗಿ ಸಹವಾಸದಿಂದ ದೂರ ಇರಬೇಕು, ಏಕಾಂಗಿಯಾಗಿರಬೇಕು, ಸದಾಕಾಲ ಸತ್ಯವನ್ನೇ ನಡೆಯಬೇಕು, ಮಿತ ಭಾಷೆಯಾಗಿರಬೇಕು. ಹೀಗೆಲ್ಲ ನಿಯಮಗಳನ್ನು ಪಾಲಿಸ್ತಾ ನಮ್ಮ ಸಾಧನೆಯ ಹಾದಿಯಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಇಡಬೇಕು. ಅಷ್ಟಾಂಗ ಯೋಗದ ಮೂಲಕ ಏನು ಸಿದ್ಧಿಯನ್ನು ಪಡಿಬೋದು ಅದರ ವಿಧಾನವನ್ನು ಇಲ್ಲಿ ಕ್ರಮವಾಗಿ ಉಪದೇಶ ಮಾಡಲಾಗಿದೆ. ಪಾತಂಜಲ ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋ ಅಷ್ಟಾವಂಗಾನಿ ಅಂತ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನೋದು ಯೋಗದ 8 ಅಂಗಗಳು. ಇದರಲ್ಲಿ ಒಂದೊಂದನ್ನೇ ಕುರಿತು ಪತಂಜಲಿಗಳು ವಿವರಿಸಿದ್ದಾರೆ. ಯಮ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು, ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಯಮಃ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವುಗಳನ್ನು ಯಮ ಅಂತ ಹೇಳೋದು. ಯಾವ ಕಾಲದಲ್ಲೂ ಯಾವುದೇ ರೀತಿಯಲ್ಲೂ ಯಾವುದೇ ಪ್ರಾಣಿಗಳಿಗೆ ದ್ರೋಹವನ್ನು ಮಾಡದೇ ಇರೋದು ಅಹಿಂಸೆ.
ಅಂದರೆ ನಾವು ಮನಸ್ಸಿನಲ್ಲೂ ಮತ್ತೊಂದು ಪ್ರಾಣಿಗೆ ನಾವು ಹಿಂಸೆಯನ್ನು ಮಾಡಬಾರ್ದು, ಮತ್ತೊಂದು ಜೀವಕ್ಕೆ ಹಿಂಸೆಯನ್ನು ಮಾಡಬಾರ್ದು. ಮನಸ್ಸು ಮತ್ತು ಮಾತಿನ ಯಥಾರ್ಥತೆ ಸತ್ಯ ಅನಿಸುತ್ತೆ. ಅಂದರೆ ಮನಸ್ಸಿನಲ್ಲಿ ನಾವು ಏನು ಚಿಂತಿಸ್ತೀವಿ ಅದನ್ನೇ ನುಡಿಬೇಕು, ಅದು ಸತ್ಯ. ಮನಸ್ಸಲ್ಲೊಂದು, ಮಾತಲ್ಲೊಂದು, ಅಂತರಂಗದಲ್ಲೊಂದು, ಬಹಿರಂಗದಲ್ಲೊಂದು ಆಗಬಾರ್ದು. ಮಾತು ಸತ್ಯವೇ ಆಗಿದ್ದರೂ ಅದರಿಂದ ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು. ಸತ್ಯವನ್ನು ಹೇಳಬೇಕು, ಆದರೆ ಅದರಿಂದ ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು. ಇದಕ್ಕೊಂದು ಪ್ರಸಿದ್ಧವಾದ ಸುಭಾಷಿತನೇ ಇದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ನಮ್ಮ ಸನಾತನ ಧರ್ಮ ಮನುಷ್ಯ ಹೇಗಿರಬೇಕು ಅಂತ ಹೇಳ್ತಾನೆ, ಸತ್ಯವನ್ನು ಹೇಳಬೇಕು, ಪ್ರಿಯವಾದದನ್ನ ಹೇಳಬೇಕು. ಎಂದಿಗೂ ಸಹ ಸತ್ಯಂ ಅಪ್ರಿಯಂನ ಬ್ರೂಯಾತ್, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಸತ್ಯ ಸಾಮಾನ್ಯವಾಗಿ ಕಠೋರವೇ, ಕಹಿನೇ ಸತ್ಯ, ಆದರೆ ಅಪ್ರಿಯವಾದ ಸತ್ಯನ ಹೇಳಬಾರ್ದು. ಹಾಗಾದರೆ ಪ್ರಿಯವಾಗಿರಲಿ ಅಂತ ಸುಳ್ಳನ್ನು ಹೇಳಬಾರ್ದು. ಈ ರೀತಿಯಾಗಿ ಬದುಕಬೇಕು. ಎಷ್ಟು ಕಷ್ಟ ಇದು ನಮ್ಮ ಸನಾತನ ಧರ್ಮ ನಮಗೆ ಹೇಳಿರುವಂತಹ ಒಂದು ನೀತಿ. ಈ ರೀತಿಯಾಗಿ ಬದುಕಬೇಕು. ಶಾಸ್ತ್ರ ನಿಯಮಕ್ಕೆ ವಿರೋಧವಾಗಿ ಹಣ ಸಂಪಾದನೆ ಮಾಡಿದ್ರೆ ಸ್ಥೇಯ, ಅಂದರೆ ಅದು ಕಳ್ತನ ಅನಿಸುತ್ತೆ. ತನಗೆ ನ್ಯಾಯ ಮಾರ್ಗದಿಂದ ಪ್ರಾಪ್ತವಾದದನ್ನು ಬಿಟ್ಟು ಬೇರೆ ಹಣಕ್ಕೆ ನಾವು ಆಸೆ ಪಡಬಾರ್ದು. ನಮ್ಗೆ ಎಷ್ಟು ಅದ್ರ ಬಗ್ಗೆ ಆಸೆ ಇದ್ದರೂ ಒಂದು ಹುಲ್ಲು ಕಡ್ಡಿಯನ್ನು ನಾವು ನನ್ನದಲ್ಲದೇ ಇರೋದನ್ನು ನಾವು ಬಯಸಬಾರ್ದು. ಇನ್ನು ಸಂಯಮ ಅನ್ನೋದೇ ಬ್ರಹ್ಮಚರ್ಯ. ವಸ್ತುಗಳನ್ನು ಸಂಪಾದನೆ ಮಾಡೋದು, ಕೂಡಿಡೋದು, ಇವುಗಳಿಂದ ವಿಮುಖತೆಯನ್ನು ಹೊಂದಿರೋದು ಅಪರಿಗ್ರಹ. ಅಂದರೆ ಏನು ನನಗೆ ನಂದು ಅಂತ ಕೂಡಿಟ್ಕೋಬಾರ್ದು. ನಾಳೆಗಾಗಿರಲಿ ಮುಂದಕ್ಕಿರಲಿ ಅಂತ ಯಾವುದನ್ನು ನಾವು ಕೂಡಿಡಬಾರ್ದು, ಅದು ಅಪರಿಗ್ರಹ. ಇನ್ನು ನಿಯಮ ಅನ್ನೋದ್ರ ಬಗ್ಗೆ ಪತಂಜಲಿಗಳೇನು ಹೇಳ್ತಾರೆ ಅಂದರೆ, ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನ ನಿಯಮ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರನಲ್ಲಿ ಭಕ್ತಿ, ಇವುಗಳು ನಿಯಮ ಅನ್ನಿಸ್ಕೊಳ್ಳುತ್ತೆ. ಶೌಚ ಅದರಲ್ಲಿ 2 ವಿಧವಾಗಿದೆ, ಬಾಹ್ಯ ಮತ್ತು ಆಂತರಿಕ. ನಮ್ಮ ದೇಹವೂ ಶುದ್ಧವಾಗಿರಬೇಕು, ಒಳಗಿನ ಮನಸ್ಸು ಸಹ ಶುದ್ಧವಾಗಿಟ್ಕೋಬೇಕು. ತನಗೆ ಪ್ರಾಪ್ತವಾಗಿರೋದ್ರಲ್ಲಿ ತೃಪ್ತಿಯನ್ನು ಹೊಂದಿರೋದೇ ಸಂತೋಷ. ನಾವು ಸಂತೋಷ ಸಿಗತ್ತೆ ಅಂತ ಹಲವಾರು ಸಾಧನೆ ಸಲಕರಣೆಗಳಿಂದ ಹೋಗ್ತೀವಿ. ಅದು ಯಾವ ಸಾಮಾನುಗಳಲ್ಲಿ ಸಂತೋಷ ಇಲ್ಲ, ಅದಿರೋದು ನಮ್ಮ ಮನಸ್ಸಿನಲ್ಲಿ. ನನಗೇನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ, ಪರಮಾತ್ಮನ ಕೃಪೆಯಿಂದ, ಅಂದರೆ ನನಗೆ ಪ್ರಾಪ್ತಿ ಏನಿದೆ ಅದು ನಮಗೆ ಸಿಗತ್ತೆ. ಹಾಗಾಗಿ ನನ್ನ ಪ್ರಾಪ್ತಿಗೆ ಧರ್ಮದ ಹಾದಿಯಲ್ಲಿ ಎಷ್ಟು ಸಿಕ್ಕಿದೆಯೋ ಅಷ್ಟರಿಂದ ನಾವು ಸಂತೋಷವನ್ನು ಹೊಂದಿದ್ರೆ ನಮ್ಮಂಥ ಶ್ರೀಮಂತರೇ ಇರೋದಿಲ್ಲ. ಸಂತೋಷ. ಇನ್ನು ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗದೇ ಇರೋದು, ಶೀತೋಷ್ಣಗಳನ್ನು ಸಮವಾಗಿ ಸಹಿಸ್ಕೊಳ್ಳೋದು, ಅನೇಕ ವ್ರತ ನಿಯಮ ಇವುಗಳನ್ನು ಆಚರಣೆ ಮಾಡೋದು ತಪಸ್ಸು. ತಪ ಅಂದರೆ ಸುಡುವುದು. ಏನನ್ನು ಸುಡೋದು ಅಂದರೆ ಮೈಗೆ ಬೆಂಕಿ ಹಾಕ್ಕೊಂಡ್ರೆ ಸುಡೋದು ಅಲ್ಲ. ನಮ್ಮ ಒಳಗಿದೆಯಲ್ಲ ಮೋಹಪಾಶಗಳು, ಕಾಮ ಕ್ರೋಧಾದಿಗಳು, ಅರಿಷಡ್ವರ್ಗಗಳು, ಅವುಗಳು ನಮ್ಮ ದೇಹವನ್ನೂ ತನ್ನ ಹಿಡಿತಕ್ಕೆ ತಗೊಂಡು ಆಟವಾಡಿಸುತ್ತೆ. ದೇಹ ಒಂದು ಕಠಿಣತೆಗೆ ಒಗ್ಗುವಂತೆ ಮಾಡೋದು, ಒಳಗಿರುವ ನಮ್ಮ ದುಷ್ಟ ಶಕ್ತಿಗಳನ್ನು ಸುಟ್ಟು ಹಾಕೋದು, ಮನಸ್ಸನ್ನು ಏಕಾಗ್ರಗೊಳಿಸೋದು, ಪರಮಾತ್ಮನಲ್ಲಿ ನೆಲೆಗೊಳಿಸೋದು, ಅದು ತಪಸ್ಸು. ಇನ್ನು ಮೋಕ್ಷಶಾಸ್ತ್ರದ ಅಧ್ಯಯನ ಮತ್ತು ಜಪ ಇವುಗಳು ಸ್ವಾಧ್ಯಾಯ. ಅಧ್ಯಯನ ಸದಾ ಮಾಡಬೇಕು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತ ತೈತರಿಯ ತಿಳಿಸುತ್ತೆ. ಯಾವುದನ್ನು ಅಧ್ಯಯನ ಮಾಡಬೇಕು ಅಂದರೆ ಹಣ ಸಂಪಾದನೆಗೆ ಏನು ಬೇಕೋ ಅದಲ್ಲ, ಯಾವುದು ನಮಗೆ ಮುಕ್ತಿಗೆ ದಾರಿಯನ್ನು ತೋರಿಸುತ್ತೋ ಅದರ ಅಧ್ಯಯನವನ್ನು ಮಾಡಬೇಕು. ಅದನ್ನು ನಾವು ಅನುಷ್ಠಾನದಲ್ಲಿ ಇಟ್ಕೋಬೇಕು. ಇನ್ನು ಕಡೆ ಭಕ್ತಿ, ಭಗವಂತನಲ್ಲಿ ಸಂಪೂರ್ಣವಾಗಿ ಆಗೋದೇ ಭಕ್ತಿ. ಅನ್ಯಥಾ ಶರಣಂ ನಾಸ್ತಿ ಅಂತ ನಾವು ಭಗವಂತನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡ್ಬಿಡೋದು, ಅದು ಭಕ್ತಿ. ಈ ರೀತಿ ಯಮ ಮತ್ತು ನಿಯಮ ಇವುಗಳನ್ನು ಪಾಲಿಸೋದಾದಮೇಲೆ ಅನಂತರ 3ನೇ ಹಂತ ಆಸನ. ಈಗ ಸಾಮಾನ್ಯವಾಗಿ ಯೋಗಾಸನ ಹೇಳ್ತೀವಿ, ಯೋಗ ಅಂದರೆ ಆಸನಕ್ಕಷ್ಟೇ ಸೀಮಿತವಾಗಿಬಿಟ್ಟಿದೆ. ಅದು 3ನೇ ಹಂತ, ಒಂದು ಹಂತ. ಅದು ಏನದು ಅಂದರೆ ಶುಚೋ ದೇಶೆ ಪ್ರತಿಷ್ಠಾಪ್ಯ ವಿಜಿತಾಸನ ಆಸನಂ ತಸ್ಮಿನ್ ಸ್ವಸ್ತಿ ಸಮಾಸೀನ ರುಜುಕಾಯ ಸಮಭ್ಯಸೇತ್.
ಒಂದು ಶುಭ್ರವಾದ ಶುಚಿಯಾದಂತಹ ಸ್ಥಳದಲ್ಲಿ ದರ್ಭೆ ಮುಂತಾದಂತಹ ಆಸನದ ಮೇಲೆ ನಮ್ಮ ದೇಹವನ್ನು ಸ್ಥಿರವಾಗಿಟ್ಕೊಂಡು ಸುಖವಾಗಿ ಕುಳಿತು ಅಭ್ಯಾಸವನ್ನು ಮಾಡಬೇಕು. ಈ ಆಸನದ ಬಗ್ಗೆ ಪತಂಜಲಿಗಳು ಒಂದೇ ಒಂದು ಸೂತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ, ತತ್ರ ಸ್ಥಿರ ಸುಖಮಾಸನಂ ಅಂತ. ಸ್ಥಿರವಾಗಿ ಸುಖವಾಗಿರೋದು ಆಸನ. ಸಾಧನೆಯನ್ನು ಮಾಡಬೇಕಾದ್ರೆ ಏನೇನು ಒದ್ದಾಡಬೇಕಾಗಿಲ್ಲ, ವಿವಿಧವಾದ ಆಸನಗಳು ಬೇಕಾಗಿಲ್ಲ. ನಮ್ಮ ಮನಸ್ಸನ್ನು ಒಂದು ಕಡೆ ಸ್ಥಿರಗೊಳಿಸ್ಬೇಕಾದ್ರೆ ನಾವು ಸ್ಥಿರವಾಗಿ ಕೂತಿರಬೇಕು. ಅಲ್ಗಾಡ್ತಾ ಇರಬಾರ್ದು, ಬಿದ್ದೋಗೋಂಗಾಗಬಾರ್ದು, ತೂಕಡಿಕೆ ಬರಬಾರ್ದು. ಹಾಗಾಗಿ ಸುಖಾಸೀನ ಅಥವಾ ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ದೇಹ ಸ್ಥಿರವಾಗಿರುತ್ತೆ. ಆ ದೇಹ ಸ್ಥಿರವಾಗಿದ್ದಾಗ ಮನಸ್ಸನ್ನು ಸ್ಥಿರಗೊಳಿಸೋದಕ್ಕೆ ಸುಲಭ ಅನ್ನೋದಕ್ಕಾಗಿ ಆ ರೀತಿ ಕೂತ್ಕೊಂಡು ಒಂದು ಸಿದ್ಧಿಯನ್ನು ಮಾಡಬೇಕು. ಈ ಆಸನಗಳ ಸಿದ್ಧಿಯಿಂದ ದೇಹ ಪುಷ್ಟಿಯನ್ನು ಹೊಂದಿ ಮನಸ್ಸು ಸಹ ಇದರಿಂದ ಶಾಂತವಾಗುತ್ತೆ. ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರಕ ಕುಂಭಕ ರೇಚಕೈ ಪ್ರತಿಕೂಲೇನ ವಾಚಿತ್ತಂ ಯಥಾ ಸ್ಥಿರಮಚಂಚಲಂ. ನಮ್ಮ ಚಿತ್ತ ಸ್ಥಿರವಾಗಿ ನಿಶ್ಚಲವಾಗಿರುವಂತೆ ಪೂರಕ, ಕುಂಭಕ, ರೇಚಕ ಅನ್ನೋ ಕ್ರಮದಲ್ಲಿ, ಅಥವಾ ಇದಕ್ಕೆ ವಿರುದ್ಧವಾಗಿ ರೇಚಕ, ಕುಂಭಕ, ಪೂರಕ ಅನ್ನೋ ಕ್ರಮದಲ್ಲಿ ಪ್ರಾಣಾಯಾಮ ಮಾಡಿ ಪ್ರಾಣದ ಮಾರ್ಗವನ್ನು ಶುದ್ಧಿಪಡಿಸ್ಕೋಬೇಕು. ನಮ್ಮ ದೇಹದಲ್ಲಿ ಪಂಚವಾಯುಗಳು ಸಂಚಾರವಿದೆ. ಆ ಉಸಿರಾಟದ ಒಂದು ಕ್ರಿಯೆಯ ಮೂಲಕ ನಾವು ನಮ್ಮೊಳಗಿರುವ ವಾಯುವನ್ನು ನಮ್ಮ ಹಿಡಿತಕ್ಕೆ ತಗೊಂಡು ಅದನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋದು, ಆ ಮೂಲಕ ದೇಹದ ಮೇಲೆ ನಮ್ಮ ಹಿಡಿತವನ್ನು ಸಾಧಿಸ್ಕೊಳ್ಳೋದು, ಆ ಮೂಲಕ ಮನಸ್ಸಿನ ಹಿಡಿತವನ್ನು ಸಾಧಿಸೋದು, ಇದು ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಪತಂಜಲಿಗಳು ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ಗತಿವಿಚ್ಛೇದ ಪ್ರಾಣಾಯಾಮ ಅಂತ ಹೇಳಿದ್ದಾರೆ. ಶ್ವಾಸ ಪ್ರಶ್ವಾಸಗಳ ಕ್ರಿಯೆಯನ್ನು ನಿಲ್ಲಿಸೋದೇ ಪ್ರಾಣಾಯಾಮ. ಇದು ಆಸನ ಸಿದ್ಧಿ ಆದಮೇಲೆ ಒಂದು ಕಡೆ ದೃಢವಾಗಿ ಕೂತ್ಕೊಳ್ಳೋದು ಮೊದಲು ಬರಬೇಕು. ಅನಂತರ ನಾವು ಪ್ರಾಣಾಯಾಮವನ್ನು ಪ್ರಾರಂಭ ಮಾಡ್ಬೋದು. ಶ್ವಾಸ ಅಂದರೆ ಈ ಹೊರಗಿನ ವಾಯುವನ್ನು ಒಳಗೆ ಎಳ್ಕೊಳ್ಳೋದು. ಪ್ರಶ್ವಾಸ ಅಂದರೆ ಒಳಗಿರುವ ವಾಯುವನ್ನು ಹೊರಗೆ ಹಾಕೋದು. ಈ ಎರಡನ್ನೂ ನಿರ್ಬಂಧಿಸೋದೇ ಪ್ರಾಣಾಯಾಮ. ಮನೋಚಿರಾತ್ ಸ್ಯಾದ್ವಿರಜಂ ಜಿತಶ್ವಾಸಸ್ಯ ಯೋಗಿನಃ ವಾಯುವಗ್ನಿಭ್ಯಾಂ ಯಥಾಲೋಹಂ ಮಾತುಂ ತ್ಯಜತಿ ವೈಮಲಂ. ನಮ್ಮೊಳಗೆ ಸಂಚರಿಸುವಂತಹ ಒಂದು ವಾಯುವನ್ನು ಹೊರಗೆ ಒಳಗೆ ತೆಗೆದುಕೋತಾ ಅಲ್ಲೇ ನಿಲ್ಲಿಸಿ ನಿರ್ಬಂಧಪಡಿಸುವಂತಹ ಕ್ರಿಯೆಯಿಂದ ನಮ್ಮ ಚಿತ್ತವೂ ಸಹ ತನ್ನೆಲ್ಲ ಮಲಿನತೆಗಳನ್ನು ಕಳ್ಕೊಂಡು ಸ್ವಚ್ಛವಾಗುತ್ತೆ. ಹೇಗೆ ಇದು ಅಂದರೆ, ಒಂದು ಉದಾಹರಣೆ, ಚಿನ್ನ ಇದು ಪರಿಶುದ್ಧವಾಗಬೇಕು, ಅದಕ್ಕಿರೋಂತಹ ಕೊಳೆ, ಕಲ್ಮಶ, ಮಲಿನತೆಗಳೆಲ್ಲ ಹೋಗಬೇಕಂದ್ರೆ ವಾಯು ಮತ್ತು ಅಗ್ನಿಯಿಂದ ಅದರ ಶೋಧನೆ ಆಗುತ್ತೆ. ಆಗ ಅದೆಲ್ಲ ತನ್ನ ಮಲಿನತೆಯನ್ನು ಹೇಗೆ ನಾಶಪಡಿಸ್ಕೊಳ್ಳುತ್ತೋ ಹಾಗೆ ಪ್ರಾಣವಾಯುವನ್ನು ಜಯಿಸಿದಂತಹ ಯೋಗಿಯ ಚಿತ್ತ ಶೀಘ್ರವಾಗಿ ದೋಷರಹಿತವಾಗಿ ಅದು ಶುದ್ಧವಾಗತ್ತೆ, ಪರಿಶುದ್ಧವಾಗತ್ತೆ. ಅನಂತರದ ಹಂತ ಪ್ರತ್ಯಾಹಾರ. ಇದರ ಬಗ್ಗೆ ಪತಂಜಲಿಗಳು ಸ್ವವಿಷಯ ಸಂಪ್ರಯೋಗೇ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣಾಂ ಪ್ರತ್ಯಾಹಾರ ಅಂತ ಹೇಳಿದ್ದಾರೆ. ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಸಂಸ್ಪರ್ಶವಾಗಿರದೇ ಇದ್ದಾಗ ಅವು ಮನಸ್ಸನ್ನೇ ಹೋಲುತ್ತೆ. ಇದೇ ಪ್ರತ್ಯಾಹಾರ. ಈ ಪ್ರತ್ಯಾಹಾರದಿಂದ ವಿಷಯಗಳ ಸಂಬಂಧವನ್ನು ನಾವು ದೂರ ಮಾಡ್ಕೋಬೇಕು. ಈ 5 ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ 5 ಬಹಿರಂಗ ಸಾಧನಗಳು, ದೇಹಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಮುಂದಿನ 3 ಧಾರಣ, ಧ್ಯಾನ, ಸಮಾಧಿ, ಈ 3 ಅಂತರಂಗ ಸಾಧನಗಳು. ನಮ್ಮ ಅಂತರಂಗದೊಳಗೆ ನಾವು ಮಾಡ್ಕೊಳ್ಳುವಂತಹ ಒಂದು ಸಿದ್ಧತೆ. ದೇಶಬಂಧಶ್ಚಿತ್ತಸ್ಯ ಧಾರಣ ಅಂತ ಹೇಳಿದ್ರು ಪತಂಜಲಿಗಳು. ಒಂದು ನಿರ್ದಿಷ್ಟವಾದ ಸ್ಥಾನದ ಮೇಲೆ ಚಿತ್ತವನ್ನು ನಿಲ್ಲಿಸೋದೇ ಧಾರಣೆ. ಈ ಧಾರಣೆಯಿಂದ ನಮ್ಮ ಸಮಸ್ತ ಪಾಪಗಳನ್ನೂ ನಾವು ನಿರ್ಮೂಲನ ಮಾಡ್ಕೋಬಹುದು. ಅಂದರೆ ಒಂದು ಧ್ಯೇಯವನ್ನು ಇಟ್ಕೊಂಡು ನಮ್ಮ ಮನಸ್ಸು ಅದರಲ್ಲೇ ನೆಲೆ ನಿಲ್ಲುವಂತೆ ಮಾಡ್ಕೋಬೇಕು. ಅದಾದಮೇಲೆ ಮುಂದಿನ ಹಂತ ಧ್ಯಾನ. ತತ್ರ ಪ್ರತ್ಯೇಕತಾನತ ಧ್ಯಾನಂ ಅಂತಾರೆ. ಧ್ಯೇಯದ ಮೇಲೆ ಪ್ರತ್ಯಯ ನಿರಂತರವಾಗಿ ಹರಿಯೋದೇ ಧ್ಯಾನ.
ಅಂದರೆ ಯಾವುದನ್ನು ಕುರಿತು ನಾವು ಧ್ಯಾನ ಮಾಡ್ತಾ ಇದ್ದೀವೋ ಆ ಒಂದು ವಿಷಯ, ವಸ್ತು, ಮೂರ್ತಿ ಏನು ಬೇಕಾರಾಗ್ಬೋದು, ಅದನ್ನು ಬಿಟ್ಟು ನಮ್ಮ ಮನಸ್ಸು ಬೇರೆ ಕಡೆಗೆ ಚಂಚಲವಾಗಬಾರ್ದು. ಅದೊಂದರಲ್ಲೇ ಮನಸ್ಸು ನೆಲೆ ನಿಂತಿರಬೇಕು, ದೃಢವಾಗಿ ನಿಂತಿರಬೇಕು. ಈ ರೀತಿಯಾಗಿ ಧ್ಯಾನ ಮಾಡೋದ್ರಿಂದ ರಾಗ ದ್ವೇಷಗಳನ್ನು ನಾವು ನಾಶಪಡಿಸ್ಕೊಳ್ಬೇಕು. ಧ್ಯಾನ ಮಾಡುವಾಗ ಬೇರೆ ಯಾವ ಚಂಚಲತೆಯನ್ನು ಮನಸ್ಸಿನಲ್ಲಿ ಮೂಡಬಾರ್ದು. ಯಾವುದೇ ದ್ವೇಷ ಆಗಲಿ, ಅಸೂಯೆ ಆಗಲಿ, ಮತ್ಸರವಾಗಲಿ ಯಾವುದೂ ಸಹ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಈ ರೀತಿಯಾಗಿ ಚಿತ್ತವನ್ನು ಪರಿಶುದ್ಧ ಮಾಡಿಕೊಂಡು ಏಕಾಗ್ರತೆಯಿಂದ ಸ್ಥಿರವಾಗಿ ಕೂತ್ಕೊಂಡು ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ಇರಿಸಿ ಭಗವಂತನ ದಿವ್ಯ ಮಂಗಳ ರೂಪವನ್ನು ಧ್ಯಾನಿಸಬೇಕು. ಅದು ಧ್ಯಾನ. ಹೇಗೆ ಭಗವಂತನ ಮೂರ್ತಿ ಕಣ್ಮುಂದೆ ಬಂದಂತೆ ನಾವು ತಂದ್ಕೋಬೇಕು. ಪ್ರಸನ್ನ ವದನಾಂಬೋಜಂ ಪದ್ಮಗರ್ಭಾರುಣೇಕ್ಷಣಂ ನೀಲೋತ್ಪಲದಲ ಶ್ಯಾಮಂ ಶಂಖಚಕ್ರ ಗದಾಧರಂ. ಭಗವಂತನ ಮುಖಕಮಲ ಎಷ್ಟು ಪ್ರಸನ್ನವಾಗಿದೆ, ಮುಗುಳ್ನಗೆಯಿಂದ ಕೂಡಿದೆ. ಕಣ್ಣುಗಳು ಸ್ವಲ್ಪ ಕೆಂಪಾಗಿ ಕಮಲದ ದಳಗಳಂತೆ ಶೋಭಾಯಮಾನವಾಗಿದೆ. ಇನ್ನು ಆತನ ಶರೀರ ನೀಲ ಕಮಲದಂತೆ ಶ್ಯಾಮದ ವರ್ಣದಿಂದ ಕೂಡಿದೆ. ಶಂಖ, ಚಕ್ರ, ಗದೆ ಇವುಗಳನ್ನೆಲ್ಲ ಭಗವಂತ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಇನ್ನು ಆತ ಧರಿಸಿರುವಂತಹ ಪೀತಾಂಬರ ಕಮಲದ ಕೇಸರದಂತೆ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಆತ ಧರಿಸಿದ್ದಾನೆ. ಇನ್ನು ಕೊರಳಿನಲ್ಲಿ ಕೌಸ್ತುಭಮಣಿ ಹಾಗೆ ವನಮಾಲೆ ಆತನ ಕೊರಳನ್ನು ಅಲಂಕರಿಸಿದೆ. ಅನೇಕ ದಿವ್ಯಾಭರಣಗಳು, ಕಾಂತಿಯುತವಾದಂತಹ ಆಭರಣಗಳನ್ನು ಧರಿಸಿರುವಂತಹ ಪರಮಾತ್ಮನ ದಿವ್ಯ ಮಂಗಳ ಮೂರ್ತಿ ಇಷ್ಟು ಶೋಭಾಯಮಾನವಾಗಿದೆ. ಹೀಗೆ ನಾವು ಕೈ ಮುಗಿದು ಕಣ್ಮುಚ್ಚಿ ನಮ್ಮ ಭ್ರೂ ಮಧ್ಯೆ ಆ ಒಂದು ದಿವ್ಯ ಮಂಗಳ ಮೂರ್ತಿಯನ್ನು ಧ್ಯಾನಿಸ್ಕೊಂಡ್ರೆ ಆ ಮೂರ್ತಿಯಲ್ಲೇ ನಮ್ಮ ಮನಸ್ಸು ಪೂರ್ಣವಾಗಿ ತಲ್ಲೀನವಾಗಿಬಿಡಬೇಕು. ಅದು ಬಿಟ್ಟು ಆ ಕಡೆ ಈ ಕಡೆ ಚಂಚಲವಾಗಬಾರದು. ಈ ರೀತಿಯಾಗಿ ಮನಸ್ಸನ್ನು ಆ ಭಗವಂತನ ಭವ್ಯ ಮೂರ್ತಿಯಲ್ಲಿ ಕೇಂದ್ರೀಕರಿಸಬೇಕು. ತಸ್ಮಿನ್ ಲಬ್ಧಪದಂ ಚಿತ್ತಂ ಸರ್ವಾಯವ ಸಂಸ್ಥಿತಂ ವಿಲಕ್ಷ್ಯೈಕತ್ರ ಸಂಯುಜ್ಯಾದಂಗೆ ಭಗವತೋನಿ. ಭಗವಂತನ ಒಂದೊಂದೇ ಅಂಗಗಳಲ್ಲಿ ನಿಂತು ಆನಂದಿಸತ್ತೆ ಚಿತ್ತ. ಆ ರೀತಿಯಾಗಿ ಒಂದೊಂದೇ ಅವಯವಗಳಲ್ಲಿ ಮನಸ್ಸನ್ನು ನಿಲ್ಲಿಸ್ತಾ ಶಿರಸ್ಸಿನಿಂದ ಪಾದದವರೆಗೂ ನಾವು ಧ್ಯಾನಿಸಬೇಕು. ತಲೆಯಿಂದ ಹಿಡಿದು ಕಾಲಿನವರೆಗೆ ಒಬ್ಬರಿಗೆ ಪಾದಗಳಲ್ಲಿ ಭಕ್ತಿ ಮೂಡಬಹುದು, ಒಬ್ಬರಿಗೆ ಆತನ ಅಭಯ ಹಸ್ತ ನೋಡಿದಾಗ ಭಕ್ತಿ ಮೂಡ್ಬೋದು, ಒಬ್ಬರಿಗೆ ಆತನ ಒಂದು ತೇಜೋಪೂರ್ಣವಾದ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಭಕ್ತಿ ಮೂಡಬಹುದು. ಹಾಗಾಗಿ ಸಂಪೂರ್ಣ ಭಗವಂತನ ಮೂರ್ತಿಯನ್ನು, ಆ ಒಂದು ದಿವ್ಯ ಭವ್ಯ ತೇಜೋಮಯವಾದಂತಹ ರೂಪವನ್ನು ನಮ್ಮ ಕಣ್ಮುಂದೆ ನಿಲ್ಲಿಸ್ಕೊಂಡು ಅದನ್ನು ನೋಡ್ತಾ ಆನಂದ ಪಡ್ತಾ ಆ ಒಂದು ದಿವ್ಯ ಮಂಗಳ ಮೂರ್ತಿಯನ್ನು ಮನಸ್ಸಿನಲ್ಲಿ ಭದ್ರವಾಗಿ ಇಟ್ಕೊಂಡ್ರೆ ಮನಸ್ಸು ಅದು ಬಿಟ್ಟು ಚಂಚಲಗೊಳ್ಳೋದಿಲ್ಲ. ಆಗ ಭಗವಂತನ ವಿಷಯದಲ್ಲಿ ವಿಶೇಷವಾಗಿ ನಮಗೆ ಪ್ರೀತಿ ಉಂಟಾಗುತ್ತೆ, ಹೃದಯ ಭಕ್ತಿಯಿಂದ ತುಂಬಿ ಬರುತ್ತೆ. ಇಂಥ ಭಕ್ತಿ ಇದ್ದಾಗ ಏನು ಸಿಗತ್ತೆ ನಮಗೆ ಅಂದರೆ ಆನಂದ, ಆನಂದ, ಕೇವಲ ಆನಂದ. ಮನಸ್ಸು ಆನಂದದಿಂದ ತನ್ಮಯವಾಗಿ ಹೋಗಿಬಿಡುತ್ತೆ. ಆ ಭಗವಂತನ ಮುಂದೆ ಕೈ ಜೋಡಿಸಿ ಹೊರ ಕಣ್ಣು ಮುಚ್ಚಿರುತ್ತೆ, ಆದರೆ ಆ ಒಳಗಣ್ಣಿನಲ್ಲಿ ನಾವು ಭಗವಂತನ ದಿವ್ಯ ಮೂರ್ತಿಯನ್ನು ಕಾಣ್ತಾ ಇರ್ತೀವಿ. ಆತನ ಮುಗುಳ್ನಗೆ, ಆ ಭಗವಂತನ ಅಭಯಹಸ್ತ, ಆ ಭಗವಂತನ ನಿರ್ಮಲವಾದಂತಹ ಕಾಂತಿಯುತವಾದಂತಹ ಸ್ನೇಹವನ್ನು, ಕರುಣೆಯನ್ನು ಸೂಚಿಸುವಂತಹ ಕಣ್ಗಳು, ಸ್ವಲ್ಪ ಬೀರಿದ ಅಂದರೆ ಮುಗುಳ್ನಗೆಯನ್ನು ತೋರಿಸ್ತಾ ಇರುವಂತಹ ತುಟಿಗಳು, ಹೀಗೆ ಒಂದೊಂದರಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ತಾ ಹೋದಂಗೆ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಎಷ್ಟೇ ಪ್ರಕ್ಷುಬ್ಧವಾಗಿದ್ದರೂ ಮನಸ್ಸು ಭಗವಂತನ ಮೂರ್ತಿಯನ್ನು ನೋಡಿದ ತಕ್ಷಣ ತಾನಾಗೆ ಕೈ ಮುಗಿಯತ್ತೆ, ಕಣ್ಣು ಮುಚ್ಚತ್ತೆ. ಒಳಗಣ್ಣಿನಲ್ಲಿ ನಾವು ಆಸ್ವಾದಿಸ್ತೀವಿ ಆ ಮೂರ್ತಿಯನ್ನು, ಮನಸ್ಸಿನಲ್ಲಿ ಭದ್ರವಾಗಿ ನೆಲೆಗೊಳಿಸ್ಕೊತೀವಿ. ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಭಗವಂತನ ಮೂರ್ತಿಯನ್ನು ನೆಲೆಗೊಳಿಸ್ಕೊಳ್ಳೋದೆ ಧ್ಯಾನ. ಆ ಧ್ಯಾನದಲ್ಲೇ ನಾವು ಭಗವಂತನ ಮೂರ್ತಿಯನ್ನು ಕಣ್ಮುಂದೆ ತಂದುಕೊಂಡು ಆ ಭಗವಂತನನ್ನೇ ನಮ್ಮೊಳಗೆ ಅನುಸಂಧಾನ ಮಾಡ್ತಾ ಮುಂದಿನ ಭಾಗವನ್ನು ಮುಂದೆ ಗಮನಿಸೋಣ. ಸರ್ವೇ ಭವಂತು ಸುಖಿನಃ
सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्तिः शान्तिः शान्तिः।